65 ವರ್ಷದ ಆ ವೃದ್ಧೆ ತೀವ್ರ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ನಡೆದಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇತ್ತು. ಆದ್ರೀಗ ವೃದ್ಧೆಗೆ ಶಸ್ತ್ರಚಿಕಿತ್ಸೆ ನಡೆದು ಮತ್ತೆ ನಡೆಯುವಂತಾಗಿದೆ. ಇದು ವಿಶ್ವದಲ್ಲೇ ನಡೆದ ಮೊದಲ ಯಶಸ್ವಿ ಶಸ್ತ್ರಚಿಕಿತ್ಸೆ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಶಸ್ತ್ರಚಿಕಿತ್ಸೆ ಅಪರೂಪದ ಶಸ್ತ್ರಚಿಕಿತ್ಸೆ ಇದು. ನಡೆದಾಡಲು ಕಷ್ಟಪಡ್ತಿದ್ದ ವೃದ್ಧೆ ತೀವ್ರ ಬೆನ್ನು ನೋವಿಂದ ಒದ್ದಾಡ್ತಿದ್ರು. ಆದ್ರೀಗ ಶಸ್ತ್ರಚಿಕಿತ್ಸೆ ಬಳಿಕ ವೃದ್ಧೆ ನಡೆದಾಡುವಂತಾಗಿದೆ. ಇಂಥ ಅಪರೂಪದ ಶಸ್ತ್ರಚಿಕಿತ್ಸೆ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಎಸ್ಡಿಎಂ ಆಸ್ಪತ್ರೆಯಲ್ಲಿ. ಎಸ್ಡಿಎಂ ಆಸ್ಪತ್ರೆಯಲ್ಲಿ ಹೊಸ ಪ್ರಯೋಗ. ವಿಶ್ವದಲ್ಲೇ ನಡೆದ ಮೊದಲ ಯಶಸ್ವಿ ಶಸ್ತ್ರಚಿಕಿತ್ಸೆ. ಇವರು 65 ವರ್ಷದ ಧರಣಮ್ಮ ಎಂಬ ವೃದ್ಧೆ ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿದ್ದರು. ಉಜಿರೆಯ ಎಸ್ಡಿಎಂ ಆಸ್ಪತ್ರೆಗೆ ಬಂದಾಗ ಬೆನ್ನು ಮೂಳೆಯಲ್ಲಿ ಗಡ್ಡೆ ಇರುವುದು ಪತ್ತೆಯಾಗಿದೆ. ಆಸ್ಪತ್ರೆಗೆ ಡಾಕ್ಟರ್ ಮಹೇಶ್ ಮತ್ತು ಡಾಕ್ಟರ್ ಶತಾನಂದ ಪ್ರಸಾದ್ ರಾವ್ ನೇತೃತ್ವದ ತಜ್ಞರ ತಂಡ ವೃದ್ಧೆಗೆ ಸತತ 6 ಗಂಟೆ ನಡೆಸಿದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಮೊದಲ ಬಾರಿಗೆ ಎಂಡೋಸ್ಕೋಪಿಕ್ ಚಿಕಿತ್ಸೆ ಮಾಡಲಾಗಿದೆ. ಕೇವಲ 1 ಸೆಂಟಿಮೀಟರ್ ಛೇದನದೊಂದಿಗೆ 3 ಸೆಂಟಿಮೀಟರ್ ಗಡ್ಡೆಯನ್ನ ಹೊರತೆಗೆಯಲಾಗಿದೆ. ಶಸ್ತ್ರಚಿಕಿತ್ಸೆ ನಡೆದ ಒಂದೇ ದಿನದಲ್ಲಿ ವೃದ್ಧೆ ಮತ್ತೆ ನಡೆಯುವಂತಾಗಿದೆ. ಅಲ್ಲದೆ ಡ್ಯೂರಲ್ ಹಾನಿಯನ್ನ ಸರಿಪಡಿಸಲು ಹೊಲಿಗೆ ವಿಶ್ವದ ಯಾವ ಆಸ್ಪತ್ರೆಯಲ್ಲೂ ಯಶಸ್ವಿಯಾಗಿಲ್ಲ. ಆದರೆ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ಹೊಲಿಗೆಯನ್ನ ಹಾಕಲಾಗಿದೆ. ಹೀಗಾಗಿ ಅಪರೂಪದಲ್ಲೇ ಅಪರೂಪದ ಶಸ್ತ್ರಚಿಕಿತ್ಸೆ ಇದಾಗಿದೆ. ಇನ್ನು ಆಸ್ಪತ್ರೆಗೆ ಖುದ್ದು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ದಂಪತಿ ಆಗಮಿಸಿದ್ರು. ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಡೆಸಿದ ಡಾಕ್ಟರ್ ಮಹೇಶ್ ಮತ್ತು ಡಾಕ್ಟರ್ ಶತಾನಂದ ಪ್ರಸಾದ್ ರಾವ್ರನ್ನ ಅಭಿನಂದಿಸಿದ್ರು. ಇವತ್ತು ಡಾಕ್ಟರ್ ಪ್ರಸಾದ್ ರಾವ್ ಮತ್ತು ಮಹೇಶ್ ಅವರು ಮಾಡಿದಂಥ ಅದ್ಭುತವಾದಂಥ ಸಾಧನೆ ಏನಂತಂದರೆ ಯೂಶಲಿ ಸಿಟಿಯಲ್ಲಿ ಪೇಟೆಯಲ್ಲಿ ಮಾಡ್ತಾರೆ, ಹಳ್ಳಿಯಲ್ಲಿ ಮಾಡಲಿಕ್ಕೆ ಧೈರ್ಯ ಇಲ್ಲ ಅಂತ. ಎಷ್ಟೋ ಜನ ರೋಗಿಗಳು ಕೂಡ ನಾವು ಮಂಗಳೂರಿಗೆ ಹೋಗುವ, ಮಂಗಳೂರು ಅಂದರೆ ಬೆಸ್ಟ್ ಅಂತ. ಆದರೆ ಇವರು ಡಾಕ್ಟರ್ ಇಬ್ಬರು ಸೇರಿ ಅದನ್ನು ಇಲ್ಲಿ ಹಳ್ಳಿಯಲ್ಲಿ ಮಾಡಿದ್ದಾರೆ ಮತ್ತು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಮತ್ತು ಅದರ ರಿಸಲ್ಟ್ ಬಂದ ಮೇಲೆ ಇದನ್ನು ಅನೌನ್ಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆ 2 ತಿಂಗಳ ಹಿಂದೆಯೇ ನಡೆದಿದ್ದು ರೋಗಿಯ ಆರೋಗ್ಯ ಸಂಪೂರ್ಣ ತಪಾಸಣೆ ನಡೆದ ಬಳಿಕ ಬಹಿರಂಗಪಡಿಸಲಾಗಿದೆ. ಕೇವಲ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಗ್ರಾಮೀಣ ಭಾಗದ ಸಣ್ಣ ಆಸ್ಪತ್ರೆಯಲ್ಲಿ ವಿಶ್ವದಲ್ಲೇ ಅಪರೂಪದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆದಿದೆ. ಹಳ್ಳಿಯ ಆಸ್ಪತ್ರೆಯಲ್ಲೂ ನಡೆದ ಹೊಸ ಪ್ರಯೋಗ ನೂತನ ಅವಕಾಶಗಳನ್ನ ತೆರೆದಿಟ್ಟಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಬದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. 65 ವರ್ಷದ ಆ ವೃದ್ಧೆ ತೀವ್ರ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ನಡೆದಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇತ್ತು. ಆದ್ರೀಗ ವೃದ್ಧೆಗೆ ಶಸ್ತ್ರಚಿಕಿತ್ಸೆ ನಡೆದು ಮತ್ತೆ ನಡೆಯುವಂತಾಗಿದೆ. ಇದು ವಿಶ್ವದಲ್ಲೇ ನಡೆದ ಮೊದಲ ಯಶಸ್ವಿ ಶಸ್ತ್ರಚಿಕಿತ್ಸೆ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಶಸ್ತ್ರಚಿಕಿತ್ಸೆ ಅಪರೂಪದ ಶಸ್ತ್ರಚಿಕಿತ್ಸೆ ಇದು. ನಡೆದಾಡಲು ಕಷ್ಟಪಡ್ತಿದ್ದ ವೃದ್ಧೆ ತೀವ್ರ ಬೆನ್ನು ನೋವಿಂದ ಒದ್ದಾಡ್ತಿದ್ರು. ಆದ್ರೀಗ ಶಸ್ತ್ರಚಿಕಿತ್ಸೆ ಬಳಿಕ ವೃದ್ಧೆ ನಡೆದಾಡುವಂತಾಗಿದೆ. ಇಂಥ ಅಪರೂಪದ ಶಸ್ತ್ರಚಿಕಿತ್ಸೆ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಎಸ್ಡಿಎಂ ಆಸ್ಪತ್ರೆಯಲ್ಲಿ. ಎಸ್ಡಿಎಂ ಆಸ್ಪತ್ರೆಯಲ್ಲಿ ಹೊಸ ಪ್ರಯೋಗ. ವಿಶ್ವದಲ್ಲೇ ನಡೆದ ಮೊದಲ ಯಶಸ್ವಿ ಶಸ್ತ್ರಚಿಕಿತ್ಸೆ. ಇವರು 65 ವರ್ಷದ ಧರಣಮ್ಮ ಎಂಬ ವೃದ್ಧೆ ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿದ್ದರು. ಉಜಿರೆಯ ಎಸ್ಡಿಎಂ ಆಸ್ಪತ್ರೆಗೆ ಬಂದಾಗ ಬೆನ್ನು ಮೂಳೆಯಲ್ಲಿ ಗಡ್ಡೆ ಇರುವುದು ಪತ್ತೆಯಾಗಿದೆ. ಆಸ್ಪತ್ರೆಗೆ ಡಾಕ್ಟರ್ ಮಹೇಶ್ ಮತ್ತು ಡಾಕ್ಟರ್ ಶತಾನಂದ ಪ್ರಸಾದ್ ರಾವ್ ನೇತೃತ್ವದ ತಜ್ಞರ ತಂಡ ವೃದ್ಧೆಗೆ ಸತತ 6 ಗಂಟೆ ನಡೆಸಿದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ.
ಮೊದಲ ಬಾರಿಗೆ ಎಂಡೋಸ್ಕೋಪಿಕ್ ಚಿಕಿತ್ಸೆ ಮಾಡಲಾಗಿದೆ. ಕೇವಲ 1 ಸೆಂಟಿಮೀಟರ್ ಛೇದನದೊಂದಿಗೆ 3 ಸೆಂಟಿಮೀಟರ್ ಗಡ್ಡೆಯನ್ನ ಹೊರತೆಗೆಯಲಾಗಿದೆ. ಶಸ್ತ್ರಚಿಕಿತ್ಸೆ ನಡೆದ ಒಂದೇ ದಿನದಲ್ಲಿ ವೃದ್ಧೆ ಮತ್ತೆ ನಡೆಯುವಂತಾಗಿದೆ. ಅಲ್ಲದೆ ಡ್ಯೂರಲ್ ಹಾನಿಯನ್ನ ಸರಿಪಡಿಸಲು ಹೊಲಿಗೆ ವಿಶ್ವದ ಯಾವ ಆಸ್ಪತ್ರೆಯಲ್ಲೂ ಯಶಸ್ವಿಯಾಗಿಲ್ಲ. ಆದರೆ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ಹೊಲಿಗೆಯನ್ನ ಹಾಕಲಾಗಿದೆ. ಹೀಗಾಗಿ ಅಪರೂಪದಲ್ಲೇ ಅಪರೂಪದ ಶಸ್ತ್ರಚಿಕಿತ್ಸೆ ಇದಾಗಿದೆ. ಇನ್ನು ಆಸ್ಪತ್ರೆಗೆ ಖುದ್ದು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ದಂಪತಿ ಆಗಮಿಸಿದ್ರು. ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಡೆಸಿದ ಡಾಕ್ಟರ್ ಮಹೇಶ್ ಮತ್ತು ಡಾಕ್ಟರ್ ಶತಾನಂದ ಪ್ರಸಾದ್ ರಾವ್ರನ್ನ ಅಭಿನಂದಿಸಿದ್ರು. ಇವತ್ತು ಡಾಕ್ಟರ್ ಪ್ರಸಾದ್ ರಾವ್ ಮತ್ತು ಮಹೇಶ್ ಅವರು ಮಾಡಿದಂಥ ಅದ್ಭುತವಾದಂಥ ಒಂದು ಸಾಧನೆ ಏನಂತಂದರೆ ಯೂಶಲಿ ಸಿಟಿಯಲ್ಲಿ ಬೇರೆಯಲ್ಲಿ ಮಾಡ್ತಾರೆ, ಹಳ್ಳಿಯಲ್ಲಿ ಮಾಡಲಿಕ್ಕೆ ಧೈರ್ಯ ಇಲ್ಲ ಅಂತ. ಎಷ್ಟೋ ಜನ ರೋಗಿಗಳು ಕೂಡ ನಾವು ಮಂಗಳೂರಿಗೆ ಹೋಗುವ, ಮಂಗಳೂರು ಅಂದರೆ ಬೆಸ್ಟ್ ಅಂತ. ಆದರೆ ಇವರು ಡಾಕ್ಟರ್ ಇಬ್ಬರು ಸೇರಿ ಅದನ್ನು ಇಲ್ಲಿ ಹಳ್ಳಿಯಲ್ಲಿ ಮಾಡಿದ್ದಾರೆ ಮತ್ತು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಮತ್ತು ಅದರ ರಿಸಲ್ಟ್ ಬಂದ ಮೇಲೆ ಇದನ್ನು ಅನೌನ್ಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಶಸ್ತ್ರಚಿಕಿತ್ಸೆ 2 ತಿಂಗಳ ಹಿಂದೆಯೇ ನಡೆದಿದ್ದು, ರೋಗಿಯ ಆರೋಗ್ಯ ಸಂಪೂರ್ಣ ತಪಾಸಣೆ ನಡೆದ ಬಳಿಕ ಬಹಿರಂಗಪಡಿಸಲಾಗಿದೆ. ಕೇವಲ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಗ್ರಾಮೀಣ ಭಾಗದ ಸಣ್ಣ ಆಸ್ಪತ್ರೆಯಲ್ಲಿ ವಿಶ್ವದಲ್ಲೇ ಅಪರೂಪದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆದಿದೆ. ಹಳ್ಳಿಯ ಆಸ್ಪತ್ರೆಯಲ್ಲೂ ನಡೆದ ಹೊಸ ಪ್ರಯೋಗ ನೂತನ ಅವಕಾಶಗಳನ್ನ ತೆರೆದಿಟ್ಟಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಬದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. 65 ವರ್ಷದ ಆ ವೃದ್ಧೆ ತೀವ್ರ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ನಡೆದಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇತ್ತು. ಆದ್ರೀಗ ವೃದ್ಧೆಗೆ ಶಸ್ತ್ರಚಿಕಿತ್ಸೆ ನಡೆದು ಮತ್ತೆ ನಡೆಯುವಂತಾಗಿದೆ. ಇದು ವಿಶ್ವದಲ್ಲೇ ನಡೆದ ಮೊದಲ ಯಶಸ್ವಿ ಶಸ್ತ್ರಚಿಕಿತ್ಸೆ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಶಸ್ತ್ರಚಿಕಿತ್ಸೆ, ಅಪರೂಪದ ಶಸ್ತ್ರಚಿಕಿತ್ಸೆ ಇದು. ನಡೆದಾಡಲು ಕಷ್ಟಪಡ್ತಿದ್ದ ವೃದ್ಧೆ ತೀವ್ರ ಬೆನ್ನು ನೋವಿಂದ ಒದ್ದಾಡ್ತಿದ್ರು. ಆದ್ರೀಗ ಶಸ್ತ್ರಚಿಕಿತ್ಸೆ ಬಳಿಕ ವೃದ್ಧೆ ನಡೆದಾಡುವಂತಾಗಿದೆ. ಇಂಥ ಅಪರೂಪದ ಶಸ್ತ್ರಚಿಕಿತ್ಸೆ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಎಸ್ಡಿಎಂ ಆಸ್ಪತ್ರೆಯಲ್ಲಿ. ಎಸ್ಡಿಎಂ ಆಸ್ಪತ್ರೆಯಲ್ಲಿ ಹೊಸ ಪ್ರಯೋಗ. ವಿಶ್ವದಲ್ಲೇ ನಡೆದ ಮೊದಲ ಯಶಸ್ವಿ ಶಸ್ತ್ರಚಿಕಿತ್ಸೆ. ಇವರು 65 ವರ್ಷದ ಧರಣಮ್ಮ ಎಂಬ ವೃದ್ಧೆ ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿದ್ದರು. ಉಜಿರೆಯ ಎಸ್ಡಿಎಂ ಆಸ್ಪತ್ರೆಗೆ ಬಂದಾಗ ಬೆನ್ನು ಮೂಳೆಯಲ್ಲಿ ಗಡ್ಡೆ ಇರುವುದು ಪತ್ತೆಯಾಗಿದೆ. ಆಸ್ಪತ್ರೆಗೆ ಡಾಕ್ಟರ್ ಮಹೇಶ್ ಮತ್ತು ಡಾಕ್ಟರ್ ಶತಾನಂದ ಪ್ರಸಾದ್ ರಾವ್ ನೇತೃತ್ವದ ತಜ್ಞರ ತಂಡ ವೃದ್ಧೆಗೆ ಸತತ 6 ಗಂಟೆ ನಡೆಸಿದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಮೊದಲ ಬಾರಿಗೆ ಎಂಡೋಸ್ಕೋಪಿಕ್ ಚಿಕಿತ್ಸೆ ಮಾಡಲಾಗಿದೆ. ಕೇವಲ 1 ಸೆಂಟಿಮೀಟರ್ ಛೇದನದೊಂದಿಗೆ 3 ಸೆಂಟಿಮೀಟರ್ ಗಡ್ಡೆಯನ್ನ ಹೊರತೆಗೆಯಲಾಗಿದೆ. ಶಸ್ತ್ರಚಿಕಿತ್ಸೆ ನಡೆದ ಒಂದೇ ದಿನದಲ್ಲಿ ವೃದ್ಧೆ ಮತ್ತೆ ನಡೆಯುವಂತಾಗಿದೆ. ಅಲ್ಲದೆ ಡ್ಯೂರಲ್ ಹಾನಿಯನ್ನ ಸರಿಪಡಿಸಲು ಹೊಲಿಗೆ ವಿಶ್ವದ ಯಾವ